ಪೌರಾಯುಕ್ತರು ಏನಾಗಿದೆಯೋ ಏನಾಗಿಲ್ವೋ ಅನ್ನೋದು ತನಿಖೆಯಲ್ಲಿರ್ತಕ್ಕಂಥ ಒಂದು ವಿಷಯ. ತನಿಖೆ ನಡೀತಾ ಇದೆ, ಸರ್ಕಾರ ಇದೆ, ಪೊಲೀಸ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಏನು ಸರ್, ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯ, ನಮಗೆ ಗೊತ್ತಿರಲ್ಲ. ಅದು ತನಿಖೆ ಆಗಲಿ, ಅದರಲ್ಲಿ ನಮ್ಮದು ಯಾವುದೇ ರೀತಿಯಲ್ಲಿ ಚಕಾರ ಇಲ್ಲ, ಯಾವುದೇ ರೀತಿಯಲ್ಲಿ ಚಕಾರ ಇಲ್ಲ. ಆದರೆ ಸರ್, ಎಷ್ಟು ದಿವಸ ಕಮಿಷನರ್ ಇಲ್ಲದೆ ಇತ್ತು ಸರ್ ನಗರದಲ್ಲಿ? ಬರ್ತಾ ಇದ್ರು 2 ದಿವಸ ಇರ್ತಾಯಿದ್ರು, ಹೊರಟೋಗ್ತಾಯಿದ್ರು. ಇರಲಿಲ್ಲ ಸರ್ ಕಮಿಷನರು. ನಿಮಗೂ ಗೊತ್ತಿದೆ, ಇವತ್ತು ನಗರಸಭೆ ನಡೀಬೇಕು ಅಂತಂದರೆ ತಾವು ಕೊಟ್ಟಿರ್ತಕ್ಕಂಥ ಒಂದು ಟ್ಯಾಕ್ಸ್ ಅನ್ನೋ ಒಂದು ಭಿಕ್ಷೆಯಲ್ಲಿ ಒಬ್ಬ ಕಾರ್ಮಿಕನಿಗಾಗ್ಬೋದು, ಒಬ್ಬ ಸರ್ಕಾರಿ ನೌಕರನಿಗಾಗ್ಬೋದು ಸಂಬಳ ಆಗ್ತಾ ಇದೆ ಸರ್. ತಾವು ಕೊಟ್ಟಿರೋ ಒಂದು ಟ್ಯಾಕ್ಸ್ ಅನ್ನೋ ಒಂದು ಭಿಕ್ಷೆಯಲ್ಲಿ ನೀವು ಕೊಡ್ತಾ ಇರೋದು ಸರ್ ಹಣ, ನಿಮ್ಮ ಹಣದಿಂದನೇ ಅವ್ರಿಗೆ ಸಂಬಳಗಳಾಗ್ತಾ ಇರೋದು. ಎಷ್ಟು ಲಾಸ್ ಆಗಿ ನಡೀತಾ ಇತ್ತು ಅಂತಾರೆ ನಗರಸಭೆ. ಆಗ ಪರಿಸ್ಥಿತಿ ಅಧ್ಯಕ್ಷರಿರಲಿಲ್ಲ, ಹಾಗಂತೇಳಿ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗ್ತಾ ಇರಲಿಲ್ಲ. ಕಮಿಷನರ್ ಇರಲಿಲ್ಲ ನಮ್ಮ ಆಫೀಸಲ್ಲಿ. ನಿಮಗೂ ಗೊತ್ತಿದೆ, ನೀವೇ ಎಷ್ಟೇ ಜನ ಬಂದು ನೀವೇ ಬಂದು ಬೇಸರ ಪಟ್ಟು ಹೋಗಿದ್ದೀರಿ. ಕಮಿಷನರ್ ಇಲ್ಲಪ್ಪ. MLA ಅವರು ಅದ್ರ ಬಗ್ಗೆ ತುಂಬಾ ಪ್ರಯತ್ನ ಪಟ್ಟು ಕೊನೆಗೆ ಎಲ್ಲ ರೀತಿಯಲ್ಲಿ ಅಂದಾಗ ಜಿಲ್ಲಾಧಿಕಾರಿಗಳ ಪ್ರಸಾದ್ ಅವರು ಅಕ್ರಮ್ ಪಾಷಾ ಅವರು, ಜಿಲ್ಲಾಧಿಕಾರಿಗಳ ಅಕ್ರಮ್ ಪಾಷಾ ಅವರು ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲದೆ ಮಾನ್ಯ ಪ್ರಸಾದ್ ಅವ್ರನ್ನ ಕರೆದು ನಮ್ಮನ್ನು ನಗರಸಭೆಗೆ ಕಮಿಷನರ್ ಆಗಿ ಕೊಟ್ಟಿದ್ದೀವಿ. ಇದರಲ್ಲಿ ಯಾರ್ದು ಕೈವಾಡ ಇಲ್ಲ ಸರ್. ಈಗ ನೀವೊಂದು ಇದು ತಗೊಳ್ಳಿ ಸರ್, ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ ಸರ್. ಆ ಕಮಿಷನರ್ ಪರವಾಗಿ ಅಂತ ನಾನೇನು ಮಾತಾಡ್ತಾ ಇಲ್ಲ ಸರ್. ಯಾಕಂದರೆ ನನ್ನ ಕಮಿಷನರು ನಮ್ಮ ನಗರಸಭೆಗೆ ಒಳ್ಳೇದು ಮಾಡಬೇಕು, ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು. ಸಮಾಜ ಅಂತಂದರೆ ಅದು ಸಮಾಜ ಅಲ್ಲ ಸರ್, ಮನುಷ್ಯರೇ ಸಮಾಜ. ಆ ಮನುಷ್ಯರಿಗೆ ಅನುಕೂಲ ಮಾಡತಕ್ಕಂಥ ಯಾರೇ ಅಧಿಕಾರಿ ಆದ್ರೂ ಆ ಮನುಷ್ಯರಿಗೆ, ಆ ಜನಸಾಮಾನ್ಯರಿಗೆ ಯಾರು ಸಹಾಯ ಮಾಡ್ತಾರೋ, ಯಾರು ಅವನ ಪರವಾಗಿ ನಿಲ್ತಾರೋ ಅಂಥ ಕಮಿಷನರ್, ಅಂಥ ಅಧಿಕಾರಿ, ಅಂಥ MLA ಪರವಾಗಿ ನಿಲ್ತಕ್ಕಂಥ ಸದಸ್ಯರುಗಳು ನಾವು. ಕರಪ್ಟ್ ಅಧಿಕಾರಿಗಳು, ಕರಪ್ಟ್ ಸದಸ್ಯರುಗಳ ಪರವಾಗಿ ನಿಲ್ತಕ್ಕಂಥವ್ರದ್ದಲ್ಲ. ಆಗಿದೆ ಸರ್, ಆಗಿದೆಯೋ ಆಗಿಲ್ಲ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ತನಿಖೆಯಲ್ಲಿದೆ. ನಿಮ್ಮಲ್ಲಿ ಹೆಚ್ಚಿನ ಏನಾದರೂ ಎವಿಡೆನ್ಸ್ ಇತ್ತು ಅಂದರೆ ನೀವು ಕೊಡಿ, ಸರ್ಕಾರಕ್ಕೆ ಕೊಡಿ, ಜಿಲ್ಲಾಧಿಕಾರಿಗಳು ಕೊಡಿ ಸರ್. ನಾನು ಇದನ್ನು ಹೇಳ್ತೀನಿ ಸರ್. ಕೋಲಾರ ನಗರಸಭೆ ಇತಿಹಾಸದಲ್ಲಿ ಕಸ ವಿಲೇವಾರಿ ಮಾಡಲು ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ 10 ಎಕರೆ ಜಮೀನನ್ನು ಹುಡುಕಿ ಡಿ ಸಿ ರವರಿಂದ ಮಂಜೂರಾತಿ ಮಾಡಿಕೊಟ್ಟತಕ್ಕಂಥ ಘನತೆ ಈಗಿನ ಇರ್ತಕ್ಕಂಥ ಒಬ್ಬ ಮಾನ್ಯ ಪೌರಾಯುಕ್ತರಾದಂಥ ಪ್ರಸಾದ್ ಅವ್ರದ್ದು ಘನತೆ ಇರ್ತದೆ ಸರ್. ಅದು ಪ್ರಸಾದ್ ಅವರು ಮಾಡಿದ್ದದು 10 ಎಕರೆ ಜಮೀನು. ತದನಂತರ ಕೋಲಾರ ನಗರಸಭೆ ಒಡೆತನದ ವಾಣಿಜ್ಯ ಮಳಿಗೆಗಳ ಹಳೆ ಬಾಡಿಗೆದಾರರನ್ನು ನಿಯಮಾನುಸಾರ 225 ಅಂಗಡಿಗಳನ್ನು ತೆರವುಗೊಳಿಸಿ ಹರಾಜು ಮಾಡುವ ಮುಖಾಂತರ ಸುಮಾರು 10 ಕೋಟಿಗಳ ಆದಾಯವನ್ನು ತಂದುಕೊಟ್ಟಿರುತ್ತಾರೆ. ಮೂರನೇ ವಿಷಯ ಸರ್, ಖಾತೆಗಳ ವಿಚಾರದಲ್ಲಿ ಯಾವುದೇ ನಗರಸಭೆ ಸ್ವತ್ತು, ಪಾರ್ಕು, CA ಸೈಟ್ಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡಿಕೊಟ್ಟಿರೋದಿಲ್ಲ. ಇದು ನಾನು ಬೇಕು ಅಂದರೆ ಪ್ರೂವ್ ಮಾಡಲಿ, ಇದೇ ಕಮಿಷನರ್ ಮೇಲೇ ಹೇಳ್ತಾರೋದು. ಸಾರ್ವಜನಿಕರ ಸ್ವತ್ತನ್ನು ತೆರಿಗೆ ಕಟ್ಟಿಕೊಂಡು ಖಾತೆ ಮಾಡಿಕೊಡಲಾಗಿರುತ್ತದೆ. ಸದರಿ ವಿಚಾರದಲ್ಲಿ ತನಿಖಾ ತಂಡವು 48 ಖಾತೆಗಳಲ್ಲಿ ನ್ಯೂನತೆಗಳ ಪಟ್ಟಿ ಮಾಡಿ ವರದಿ ನೀಡಿದ್ದು, ಇದರಂತೆ ಪರಿಶೀಲಿಸಿ ಕ್ರಮಕ್ಕಾಗಿ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರವರಿಗೆ ಸದರಿ ವರದಿ ರವಾನಿಸಲಾಗಿರುತ್ತದೆ. ಸರಿ ಅಷ್ಟೇ. ಏನಿದೆ, ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಮತ್ತೆ 4ನೇದು ಸರ್, S ಪ್ರಸಾದ್ ರವರು ಕೋಲಾರ ನಗರಸಭೆಗೆ ನಿಯೋಜಿಸಲು ಯಾರನ್ನೂ ಕೇಳಿರೋದಿಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ, ಯಾರನ್ನೂ ಕೇಳಿರಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಅದು 3 ದಿವಸ ಸರ್, 3 ದಿವಸ ಸರ್ ಇಲ್ಲಿ ಮಾಡ್ತಕ್ಕಂಥವ್ರು. 3 ದಿವಸ ಇಲ್ಲಿ, ಇನ್ನು 3 ದಿವಸ ಅವರ ಇದರಲ್ಲಿ ಯಾವುದದು ಆಫೀಸು, PD ಆಫೀಸ್ ಅವ್ರು ಮಾಡ್ತಾ ಇದ್ದೀವಿ, ಫುಡ್ ಆಫೀಸಲ್ಲಿ. ನಾನು ಇವತ್ತು ನಿಮ್ಮ ಪತ್ರಕರ್ತ ಮಿತ್ರರಲ್ಲಿ ಹೇಳ್ತಾ ಇದ್ದೀನಿ,
ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಸರ್, ಇವರು ಬಂದ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಐತೆ, ಬೆಳಗ್ಗೆ 5 ಗಂಟೆಗೆ ಬಂದು ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ. ಏನು ಸರ್, ನೀರಿದು ಈ ಬಿಸಿಲು ಕಾಲದಲ್ಲಿ ಕೂಡ ನೀರಿಗೆ ಯಾವುದೇ ಹಾಹಾಕಾರ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ನಾನು ಕಳಕಳಿಯಾಗಿ. ಇವ್ರನ್ನ 3 ದಿವಸ ಅಲ್ಲ ಸರ್, 6 ದಿವಸ ಮಾಡಿ ಸರ್, ದಯವಿಟ್ಟು 6 ದಿವಸ ಮಾಡಿ. ನೀವು ಏನೇ ಒಂದು ಅದು ಯಾವುದೋ ಇದಕ್ಕೆ ಹೋಗಿದೆಯಲ್ಲ ಸರ್ ಸರ್ಕಾರಕ್ಕೆ, ಅದು ಪನಿಷ್ಮೆಂಟ್ ಆದರೆ ಅವ್ರು ತಪ್ಪು ಮಾಡಿದರೆ ಅವ್ನು ಅನುಭವಿಸ್ಲಿ, ಅದರಲ್ಲಿ ನಮ್ಮದು ಇದಿಲ್ಲ, ತಾರತಮ್ಯ ಇಲ್ಲ. ಅವ್ರು ಏನಾದರೂ ತಪ್ಪು ಮಾಡಿದರೆ ಪನಿಷ್ಮೆಂಟ್ ಕೊಡ್ರಿ, ಅದನ್ನು ಅನುಭವಿಸ್ಲಿ ಅವರು, ಅದ್ರ ಪರವಾಗಿ ನಾವು ನಿಲ್ಲಲ್ಲ. ಆದರೆ ಈಗ ನಡೀತಾ ಇರ್ತಕ್ಕಂಥ ವಿಷಯದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳಲ್ಲಿ ಮನವಿನೂ ಮಾಡ್ಕೊಳ್ತಾ ಇದ್ದೀನಿ, 3 ದಿವಸ ಇರೋದನ್ನ 6 ದಿವಸ ಮಾಡಿ ಸರ್ ದಯವಿಟ್ಟು. ನಗರಸಭೆ ಇನ್ನು 8 ತಿಂಗಳಿದೆ ಸರ್, ನವಂಬರ್ವರೆಗೂ ಏನೋ ಇದೆ ಸರ್ ನಮ್ಮದು. ಅಷ್ಟರೊಳಗೆ ಏನೋ ಒಂದು ಮಾಡಿ ಹೋಗೋಣ ಸರ್. ದಯವಿಟ್ಟು ಸಹಕಾರ ಕೊಡಿ ಎಲ್ಲರೂ, ಜನಸಾಮಾನ್ಯರಾಗ್ಬೋದು ಎಲ್ಲರೂ, ನಾವು ನಗರವನ್ನು ಬೆಳೆಸೋಣ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, 2ನೇ ಅವಧಿಯಲ್ಲಿ ಯಾವುದನ್ನ ಖಾತೆಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಅವರು, ಮಾನ್ಯ ಪ್ರಸಾದ್ ಅವರು, ಸರ್ ತೊಗೊಂಬನ್ನಿ ಸರ್, ತೊಗೊಂಬನ್ನಿ. ಇವತ್ತೇ ಅವ್ರನ್ನ ರಿಲೀವ್ ಮನ್ನಾ ಮಾಡೋಣ, ಇಲ್ಲಾಂದರೆ ಶಿಕ್ಷೆಗೆ ಗುರಿಪಡಿಸೋಣ. ತೊಗೊಂಬಂದ್ಬಿಡಿ ಸರ್ ಪ್ಲೀಸ್. ಈ 2ನೇ ಅವಧಿಯಲ್ಲಿ ಮಾತಾಡ್ತಕ್ಕಂಥ ವಿಷಯ ನಾನು ಹೇಳ್ತಾ ಇರೋದು, ಒಂದು ತೊಗೊಂಬನ್ನಿ ಸರ್, ಶಿಕ್ಷೆಗೆ ಒಳಪಡಿಸೋಣ. ಇದರಲ್ಲಿ ನಮ್ಮ MLCಗಳು MLA ಅವ್ರದ್ದು ಸಹಕಾರ ಇರ್ತದೆ ಸರ್ ನಿಮಗೆ. ದಯವಿಟ್ಟು ಬನ್ನಿ. ಯಾವುದೇ ಆಮೇಲೆ ಮತ್ತೆ ಸರ್ ಇಲ್ಲಿಂದ ಹೋದ್ರಲ್ಲ ಸರ್, ಫಸ್ಟಿಗೆ ಹೊಸಕೋಟೆಗೆ ಸರ್ ಹೋಗಿದ್ದವರು ಯಾರು, ನಾವು ಅವ್ರನ್ನ ಎತ್ತಂಗಡಿ ಮಾಡಿಸಿದ್ದಂತಲ್ಲ ವಿಷಯ ಅಲ್ಲ, ಅಥವಾ ಯಾರು ನಾವು ಇದನ್ನ ಏನು ಹೇಳ್ತಾರೆ ಅದನ್ನ ಅಲ್ಲಲ್ಲ, ಅವ್ರನ್ನ ನಾವು ಸುಖ ಸುಮ್ಮನೆ ಎತ್ತಿ ನಾವು ಇಲ್ಲಿಂದ ಹೋಗಿ ಅಂತ ಏನು ಹೇಳಿದವರಲ್ಲ ಸರ್. ಆಗಿನ ಸಚಿವರಾದಂಥ MTB ನಾಗರಾಜ್ ಅವ್ರ ಊರು ಸರ್ ಹೊಸಕೋಟೆ. ಆ ಊರಿಗೆ ಹೋಗ್ಬೇಕಂದ್ರೂ ಸುಮ್ಮನೆ ಹೋಗಲ್ಲ ಸರ್. ಒಳ್ಳೆಯವರಾಗಿದ್ರೇ, ಒಳ್ಳೆ ಕಾರ್ಯಗಳು ಮಾಡಿದ್ರೇ, ಜನಕ್ಕೆ ಏನಾದರೂ ಒಂದು ತಲುಪಿಸ್ಬೇಕು ಅಂತಂದ್ರೇ ಅವ್ರು ಹೋಗಿರ್ತಕ್ಕಂಥವ್ರು. ಯಾರಿಗೂ ಇದರಲ್ಲಿ ಕೈವಾಡ ಇಲ್ಲ, ಅವರೇ ನೇರವಾಗಿ ಹೋದಂಥವ್ರು ಸರ್. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬಿಡ್ತೀನಿ ಸರ್. ಯಾವುದೋ ಒಂದು ಖಾತೆ ಮಾಡಿರ್ತಾರೆ ಸರ್, ಅಕಸ್ಮಾತ್ ಅದರಲ್ಲಿ ಒಂದು ಕನ್ವರ್ಷನ್ ಇದ್ದು ಏನೋ ಒಂದು ರೂಪದಲ್ಲಿ ಇತ್ತು ಅಂದರೆ ಮಾಡಿರ್ಬೋದೇನೋ. ಮಾಡಿದ್ರೆ ಸರ್ ಯಾಕೆ ಮಾಡಿರ್ತಾರೆ ಅಂತ ನಾನು ಒಂದು ಹೇಳ್ತೀನಿ ನೋಡಿ ಸರ್. ಒಬ್ಬ ಜನಸಾಮಾನ್ಯನಿಗೆ ಅವ್ರ ಮಗಳಾಗಿರ್ಬೋದು, ಅವ್ರ ಮಗನಾಗಿರ್ಬೋದು, ಯಾವುದೋ ಒಂದು ಮದುವೆ ಇರ್ತದೋ ಅಥವಾ ಮೆಡಿಕಲ್ ರೀಸನ್ ಇರ್ತದೋ ಸರ್, ಇವತ್ತಿನ ದಿನ ಯಾರು ಆಗೋಲ್ಲ ಸರ್, ಸತ್ಯವಾಗ್ಲೂ ಆಗೋಲ್ಲ ಸರ್. ಅವನ ಮನೇನ ಅವನ ಮಾರಕ್ಕಿರ್ತದೆ, ಅವನ ಹತ್ರ ಖಾತೆ ಇರೋದಿಲ್ಲ. ಅದಕ್ಕೆ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎ ಖಾತಾ ಬಿ ಖಾತಾ ಅಂತ ಮಾಡಿದಿರ್ತಕ್ಕಂಥವ್ರು. ಆ ಮನೆ ಮಾರಿ ನನ್ನ ಮಗಳನ್ನ ಮದುವೆ ಮಾಡಬೇಕು, ಅವಳ ಜೀವನ ಭವಿಷ್ಯವನ್ನು ಉಜ್ವಲ ಮಾಡಬೇಕು ಅಂತ ಹೇಳ್ಬಿಟ್ಟು ಖಾತಾ ಮಾಡಿಸ್ಕೊಂಡಿರ್ತಾರೆ ಸರ್. ಅದು ಏನು ಇಲ್ಲಿಗಲ್ ಖಾತಾ ಅಲ್ಲ. ಅದು ಅಕಸ್ಮಾತ್ ಏನೋ ಟ್ಯಾಕ್ಸ್ ವಿಷಯದಲ್ಲಿ ತಾರತಮ್ಯ ಇರ್ಬೋದು, ಟ್ಯಾಕ್ಸ್ ವಿಷಯದಲ್ಲಿ ಕನ್ವರ್ಷನ್ ಇಲ್ಲದೆ ಇರ್ಬೋದು ಅಕಸ್ಮಾತು. ಬೇರೆ ಖಾತೆಗಳು CA ಸೈಟ್ಗಳು ಪಾರ್ಕ್ಗಳು ಏನು ಬಂತೋ ನಿಮ್ಮ ಇದರಲ್ಲಿ, ಅದಂತೂ ಖಂಡಿತವಾಗಿ ಇಲ್ಲ. ಅದಿತ್ತು ಅಂತಂದರೆ ನಿಜವಾಗ್ಲೂ ನಾನು ಏನು ಇವತ್ತು ನಿಮ್ಮ ಮುಂದೆ ನಾನು ಮಾತಾಡಿದ್ನೋ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ.